ವೆಲ್ಕಮ್ ಟು ಓಮ್ಲಿ ಶೆಫ್ ಅಡುಗೆ. ನಾನಿವತ್ತು ಪನ್ನೀರು ಹೆಸರು ಬೇಳೆಯಿಂದ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಹೆಲ್ತ್ಗೂ ಒಳ್ಳೆಯದು, ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು. ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಈ ರೆಸಿಪಿಗೆ ಮೊದಲಿಗೆ ಕಡಲೆ ಹಿಟ್ಟು 12 ಸ್ಪೂನು, ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹೆಸರು ಬೇಳೆ ಒಂದು ಅರ್ಧ ಬಟ್ಲು ಕ್ಯಾರೆಟು, ಪನ್ನೀರು ಬೇಯಿಸ್ಕೊಂಡಿರೋದು, ಜೀರಿಗೆ ಪೌಡರು, ಅರಿಶಿನ ಪುಡಿ, ಚಿಲ್ಲಿ ಫ್ಲೇಕ್ಸು ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನೆನೆಸ್ಕೊಂಡಿರೋ ಹೆಸರು ಬೇಳೆ ಹಾಕ್ಕೊಳ್ಳಿ. ಇವಾಗ ಬೇಯಿಸ್ಕೊಂಡಿರೋ ಪನ್ನೀರನ್ನ ಸ್ವಲ್ಪ ಕ್ರಷ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ನಿಮಗೆ ಖಾರ ಬೇಕು ಅಂದರೆ 1-2 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಳ್ಳೋಣ. ರುಬ್ಕೊಂಡಿರೋ ಪೇಸ್ಟ್ಗೆ ಕಡಲೆ ಹಿಟ್ಟು ನೋಡಿಕೊಂಡು 1-2 ಸ್ಪೂನ್ ಹಾಕಿ ಕಲಿಸ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ತುರ್ಕೊಂಡಿರೋ ಕ್ಯಾರೆಟ್ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇವಾಗ ಅರಿಶಿನ, ಚಿಲ್ಲಿ ಫ್ಲೇಕ್ಸು, ಜೀರಾ ಪೌಡರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಅಷ್ಟೊಂದು ಬೇಕು ಅಂತ ಅನ್ಸಲ್ಲ, ಗಟ್ಟಿಗೆ ಇರಬೇಕಿದು, ನೋಡ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಬೇಕಾದ ಶೇಪ್ನಲ್ಲಿ ತೊಟ್ಕೊಳ್ಳಿ. ನೀವಿಲ್ಲಿ ಕ್ಯಾರೆಟ್ ಒಂದೇ ಅಲ್ಲ, ಬೇರೆ ನಿಮಗೆ ಯಾವುದು ತರಕಾರಿ ಅವೈಲಬಲ್ ಇರುತ್ತೋ ಅದನ್ನು ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು. ಒಂದು ಲಿಡ್ ಕ್ಲೋಸ್ ಮಾಡಿ 2 ಸೈಡು ತಿರುಗಿಸಾಕಿ ಬೇಯಿಸ್ಕೊಳ್ಳಿ. ನಿಮಗೆ ಬೇಕಾದರೆ ಇಲ್ಲಿ ಗರಂ ಮಸಾಲ, ಧನಿಯಾ ಪೌಡ್ರನ್ನು ಹಾಕ್ಕೊಂಡು ನೀವು ಈ ರೆಸಿಪಿನ ಮಾಡ್ಕೋಬೋದು. ಈ ರೆಸಿಪಿ ಹೆಸರು ಬೇಳೆನ ಅರ್ಧ ಗಂಟೆ ನೆನೆಸಿದ್ರೆ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಈ ರೆಸಿಪಿ ಮಕ್ಕಳ ಲಂಚ್ ಬಾಕ್ಸಿಗೂ ಆಗುತ್ತೆ, ಡಯಟ್ ಮಾಡೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ರೆಸಿಪಿನ ಮಾಡಾದಮೇಲೆ ಕಮೆಂಟಲ್ಲಿ ಹೇಗೆ ಬಂತು ಅಂತ ಹೇಳೋದ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.